ಯಶವಂತಪುರದ ಆರ್ಟಿಒ ಅಧಿಕಾರಿಯೊಬ್ಬರು ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಧಿಕಾರ ಸ್ವೀಕರಿಸೋಕ್ಕೂ ಮುಂಚೆನೆ ತಮ್ಮ ಬೆಂಬಲಿಗರನ್ನೆಲ್ಲ ಕರೆಸಿ ಫುಲ್ಲು ಟಮಟೆ ಟೋಳು ಮೂಲಕ ತಮಗೆ ತಾವೇ ಗ್ರ್ಯಾಂಡ್ ವೆಲ್ಕಮ್ ಅನ್ನ ತಗೊಂಡಿದ್ದಾರೆ. ಇದರಿಂದ ಜನಕ್ಕಿರುವಂತಹ ಒಂದು ಪ್ರಶ್ನೆ, ಸಾಧನೆ ಮಾಡಿ ನಿಮಗೆ ಸಾರ್ವಜನಿಕರಿಂದ ಇಂಥದ್ದೆಲ್ಲ ಬರ್ತಾ ಇತ್ತು, ಅದೇ ಬರ್ತಾ ಇತ್ತು, ನೀವೇ ದುಡ್ಡು ಕೊಟ್ಟು ನೀವೇ ಬೆಂಬಲಿಗರನ್ನ ಕರೆಸಿ ಹೀಗೆಲ್ಲ ಕಿರಿಕಿರಿ ಮಾಡೋದು ಬೇಕಿತ್ತಾ? ಈ ಬಿಲ್ಡಪ್ಪು, ಈ ಪ್ರಚಾರದ ಹುಚ್ಚು ಯಾಕೆ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಾಹೇಬರು ಬಂದ್ರು, ದಾರಿ ಬಿಡಿ. ಡೊಳ್ಳು ಪಟಾಕಿ ಸದ್ದಿನೊಂದಿಗೆ ಗ್ರ್ಯಾಂಡ್ ವೆಲ್ಕಮ್. ಅಧಿಕಾರಿಯ ಓವರ್ ಬಿಲ್ಡಪ್, ಸಾರ್ವಜನಿಕರಿಗೆ ಕಿರಿಕಿರಿ. ಒಮ್ಮೆ ಈ ದೃಶ್ಯ ನೋಡಿ. ಇವ್ರು ಯಾವುದೋ ರಾಜಕಾರಣಿ ಅಲ್ಲ, ಇವರು ಸರ್ಕಾರಿ ಅಧಿಕಾರಿ, ಯಶವಂತಪುರ ಆರ್ಟಿಒ ಆಫೀಸರ್. ಮೊದಲ ದಿನ ಅಧಿಕಾರ ಸ್ವೀಕಾರ ಮಾಡುವುದಕ್ಕೆ ಬಂದಿದ್ದ ಸಾರಿಗೆಯ ಪ್ರಾದೇಶಿಕ ಅಧಿಕಾರಿ ಶ್ರೀನಿವಾಸ್ ಪ್ರಸಾದ್ಗೆ ಅವರ ಬೆಂಬಲಿಗರು, ಪರಿಚಯಸ್ಥರು ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ದಾರೆ. ರಸ್ತೆಯ ಮೇಲೆ ಪಟಾಕಿ ಸರಪಳಿಯನ್ನು ಹಾಕಿ ಪಟಾಕಿಯನ್ನು ಸಿಡಿಸಿದ್ದಾರೆ. ಡೊಳ್ಳು ತಮಟೆಯನ್ನು ಬಾರಿಸ್ತಾ ಸರ್ಕಾರಿ ಕಚೇರಿಯೊಳಗೆ ಎಂಟ್ರಿ ಆಗಿದ್ದಾರೆ. ಈ ಅದ್ಧೂರಿ ಆಗಮನದಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿದೆ. ಮತ್ತಿಕೆರೆ ಯಶವಂತಪುರ ರೈಲ್ವೆ ನಿಲ್ದಾಣಕ್ಕೆ ಹೋಗೋ ರಸ್ತೆಯಿಂದ ಆರ್ಟಿಒ ಆವರಣದೊಳಗೂ ಉದ್ದಕ್ಕೂ ಕೂಡ ಪಟಾಕಿಯ ಸರಪಳಿಯನ್ನು ಹಾಕಿ ಸಿಡಿಸಿದ್ದಾರೆ. ಇದರಿಂದ ಸಾರ್ವಜನಿಕರಿಗೂ ಕೂಡ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಕಿರಿಕಿರಿಯಾಗಿದೆ. ಆರ್ಟಿಒ ಆವರಣದಲ್ಲೂ ಕೂಡ ಕಚೇರಿಗೆ ಬಂದಿದ್ದಂತಹ ಸಾರ್ವಜನಿಕರಿಗೆ ಸಮಸ್ಯೆ ಆಗಿದೆ. ಈ ಗ್ರ್ಯಾಂಡ್ ವೆಲ್ಕಮ್ ಕುರಿತು ಶ್ರೀನಿವಾಸ್ ಪ್ರಸಾದ್ ಪ್ರತಿಕ್ರಿಯಿಸಿದ್ದು, ಆಟೋ ಸಂಘಟನೆಯವರು ಗೊತ್ತಿರೋ ಕೆಲವರು ಪಟಾಕಿ ಸಿಡಿಸಿ ವೆಲ್ಕಮ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಅಧಿಕಾರಿಗಳಿರಲಿಲ್ಲ, ಇದು ನಾವಾಗಿ ಮಾಡಿರೋದಲ್ಲ, ಅವರಾಗೆ ಮಾಡಿದ್ದು ಅಂತ ಹೇಳಿ ಸಮಜಾಯಿಷಿ ಕೊಟ್ಟಿದ್ದಾರೆ. ನಮ್ಮನ್ನು ಅಧಿಕಾರಿಗಳು ಯಾರು ರಿಸೀವ್ ಮಾಡಲಿಲ್ಲ. ನಾನು ಮೀಟಿಂಗ್ ಹೋಗಿದ್ದೆ, ಬಂದೆ. ಜನ ಸೇರಿದ್ರಲ್ಲಿ ಕೆಲವು ನಾನು ಹಿಂದೆ ಕೆಲವು ವರ್ಕ್ ಮಾಡಿರೋ ಆಫೀಸಲ್ಲಿ ಇರ್ತಲ್ಲ, ಆ ಕಡೆಯಿಂದ ನಮ್ಮ ಈ ಏರಿಯಾಗಳಿಂದ ಬಂದಿರೋರು ಕೆಲವರು ಬಂದಿರ್ತಾರೆ ಅಷ್ಟೇ. ನಾನು ಅದೇ ಜನ ಎಲ್ಲ ಸ್ಟಾಫ್ ಎಲ್ಲ ಬಂದಿದ್ರು, ನಾನು ಬಂದೆ. ಆ ಥರ ಏನು ಗ್ರ್ಯಾಂಡ್ ವೆಲ್ಕಮ್ ಅದರದ್ದೇನು ಕಾಣಿಸ್ತಿಲ್ಲ. ಜನ ಸೇರಿದ್ರು ಒಟ್ಟಲ್ಲಿ. ಈಗ ಕೆಲವು ಶಾಲಾ ಮಾಲೀಕರು, ವಾಹನ ಮಾಲೀಕರು ಎಲ್ಲ ಸೇರ್ತಾರೆ. ಆ ಥರ ನಾನು ಹೊಸಬ ಅಲ್ವ ಇಲ್ಲಿ, ನನಗೆ ಯಾರಿಗೂ ಗೊತ್ತಾಗೋದು ಇಲ್ಲ. ನಾವು ಯಾರಿಗೂ ಹೇಳಕ್ಕೆ, ಯಾಕಂದ್ರೆ ನನಗೆ ಯಾರಿಗೂ ಗೊತ್ತೇ ಇಲ್ವಲ್ಲ ಹೇಳಕ್ಕೆ. ಈ ಹಿಂದೆ RR ನಗರದ ಆರ್ಟಿಒನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಯಶವಂತಪುರ ಕ್ಷೇತ್ರಕ್ಕೆ ಆರ್ಟಿಒ ಅಧಿಕಾರಿಯಾಗಿ ವರ್ಗಾವಣೆಯಾಗಿದ್ದಾರೆ. ಕಚೇರಿಗೆ ಬರುವ ಸಮಯದಲ್ಲಿ ಶಾಲಾ ಕಾಲೇಜು, ಬಸ್ ಚಾಲಕರು, ಆಟೋ ಯೂನಿಯನ್ಗಳ ಮುಖಂಡರು ಸಾರ್ವಜನಿಕರಿಗೆ ಕಿರಿಕಿರಿ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಪರಿಚಯ, ಆತ್ಮೀಯತೆ ಏನೇ ಇರಲಿ, ಆದರೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿ ಸರ್ಕಾರಿ ಕಚೇರಿಯೊಳಗೆ ತಮಟೆ ಡೊಳ್ಳು ಸಮೇತ ಹೋಗಿದ್ದು ಸರಿಯಾ ಅನ್ನುವಂತಹ ಪ್ರಶ್ನೆಯನ್ನ ಜನ ಮಾಡ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.